ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನಾನು ಟ್ರಿಪ್ ಟು ರಾಮೇಶ್ವರಂ ಅಂತ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವ್ಲಾಗ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೋದು. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗಲ್ಲಿ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋಗಿದ್ದಂಥ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡಿ. ನಾವು ಕಾರ್ ಪಾರ್ಕಿಂಗ್ ಮಾಡಿ ಎಲ್ರಿಗೂ ಒಂದೊಂದು ಸೆಟ್ ಬಟ್ಟೆನೂ ಕೂಡ ಪ್ಯಾಕಿಂಗ್ ಮಾಡಿಕೊಂಡು ಬೀಚ್ ಹತ್ರ ಬಂದ್ವಿ. ಕಾರ್ ದೇವಸ್ಥಾನದ ಸುತ್ತಮುತ್ತ ಎಲ್ಲೂ ನಿಲ್ಲಿಸೋಂಗಿಲ್ಲ. ನಿಲ್ಲಿಸಿದ್ರೆ ಫೈನ್ ಹಾಕ್ತಾರೆ, 700 ರೂಪೀಸ್ ಫೈನ್ ಹಾಕ್ತಾರೆ. ಸೊ ಹಾಗಾಗಿ ಕಾರ್ ಪಾರ್ಕಿಂಗ್ ಇರುವಂಥ ಜಾಗದಲ್ಲೇ ನಿಲ್ಲಿಸಬೇಕು. ಸೊ ನಾವು ಅಲ್ಲಿ ನಿಲ್ಲಿಸಿ ಎಲ್ರಿಗೂ ಒಂದೊಂದು ಸೆಟ್ ಬಟ್ಟೆ ಪ್ಯಾಕ್ ಮಾಡ್ಕೊಂಬಂದ್ವಿ. ಬಟ್ಟೆ ಏನಕ್ಕೆ ಪ್ಯಾಕ್ ಮಾಡಿದ್ವಿ ಅಂತ ಮುಂದೆ ಹೇಳ್ತೀನಿ. ಸೊ ಮೊದಲು ರಾಮೇಶ್ವರಂಗೆ ಬಂದಾಗ ದೇವ್ರ ದರ್ಶನ ಮಾಡೋಕ್ಕಿಂತ ಮೊದಲು ಅಗ್ನಿ ತೀರ್ಥ ಸ್ನಾನ ಅಂತ ಬೀಚಲ್ಲಿ ಸಮುದ್ರದಲ್ಲಿ ಮುಳುಗಿ ಎದ್ದು ಆಮೇಲೆ ದೇವಸ್ಥಾನಕ್ಕೆ ಸಮುದ್ರದಲ್ಲಿ ಮುಳುಗಿ ಅಗ್ನಿ ಸ್ನಾನ ಮಾಡಿದ ಮೇಲೆ ಬಟ್ಟೆ ಚೇಂಜ್ ಮಾಡೋ ಹಂಗಿಲ್ಲ. ಅದೇ ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಏನಕ್ಕೆ ಅಂದರೆ ದರ್ಶನಕ್ಕಲ್ಲ, ದೇವಸ್ಥಾನದ ಒಳಗಡೆ 22 ಬಾವಿ ಇದೆ. ಸೊ 22 ಬಾವಿಗಳ ತೀರ್ಥ ಸ್ನಾನ ಮಾಡಬೇಕು. ಅದಾದ್ಮೇಲೆ ಬಟ್ಟೆ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ನಾವು ಒಬ್ಬೊಬ್ಬರಿಗೂ ಒಂದೊಂದು ಜೊತೆ ಬಟ್ಟೆನ ಪ್ಯಾಕ್ ಮಾಡ್ಕೊಂಡ್ವಿ. ಅಗ್ನಿ ತೀರ್ಥಂ ಸ್ನಾನ ಮಾಡುವಂಥ ಪ್ಲೇಸ್ ಹೀಗಿರುತ್ತೆ. ಸೊ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಬಿಸಿಲು ಫುಲ್ಲು ಅಲ್ವಾ, ಮುಖಕ್ಕೆ ಹಾಕಿ ಬಿಸಿಲು, ಸಖತ್ತು ಬಿಸಿಲು ಹೊಡಿತಾರೆ, ಸಖತ್ ಬಿಸಿಲು. ಓ ದೇವಸ್ಥಾನ ಇಲ್ಲೇ ಇದೆ, ದೇವಸ್ಥಾನ. 300 ರೂಪಾಯಿ ಅಂತ ಬಟ್ಟೆ ಚೇಂಜ್ ಮಾಡಕ್ಕ. ನಾವೇನು ಯೋಚನೆ ಮಾಡ್ತಾ ಇದ್ವಿ ಅಂತಂದರೆ, ಇವಾಗ ದೇವಸ್ಥಾನದ ಒಳಗಡೆ ಹೋಗಿ 22 ಬಾವಿ ತೀರ್ಥ ಸ್ನಾನ ಮಾಡಿ ಆದಮೇಲೆ ಡ್ರೆಸ್ಸಲ್ಲಿ ಚೇಂಜ್ ಮಾಡೋದು ಅಂತ ಚಿಕ್ಕ ಪುಟ್ಟ ಏನಾದರೂ ರೂಮ್ ಇದೆಯಾ ಇಲ್ಲಿ ಅಂತ ನೋಡ್ತಾ ಇದ್ವಿ. ಒಂದು ರೂಮಿಗೆ 300 ರೂಪಾಯಿ ಅಂತ ಹಾಕ್ಕೊಂಡಿದ್ರು. ಸೊ ಅದನ್ನೇ ರಮೇಶ್ ನೋಡ್ತಾ ಇದ್ರು. ಬಟ್ ನಾವಲ್ಲಿ ವಿಚಾರಿಸಿದಾಗ, ದೇವಸ್ಥಾನದಲ್ಲಿ ಹೋಗಿ ವಿಚಾರಿಸಿದಾಗ, ಸ್ನಾನ ಮುಗಿಸ್ಕೊಂಡು ಬಟ್ಟೆ ಎಲ್ಲಿ ಚೇಂಜ್ ಮಾಡೋದು ಅಂತ ವಿಚಾರಿಸಿದಾಗ ಅಲ್ಲೇ ಚೇಂಜ್ ಮಾಡಿಕೊಂಡು ಒದ್ದೆ ಬಟ್ಟೆಗಳೇನಿದೆ ಅದನ್ನೆಲ್ಲ ಹಾಗೆ ಇಟ್ಕೊಂಡು ದೇವ್ರ ದರ್ಶನ ಮಾಡ್ಬೋದು ಅಂತ ಹೇಳಿದರು. ಬಟ್ ನಮಗದು ಮನಸ್ಸು ಒಪ್ಪಲಿಲ್ಲ. ಹೇಗೆ ಒದ್ದೆ ಬಟ್ಟೆಗಳನ್ನೆಲ್ಲ ಹಾಗೆ ಕೈಲೇ ಇಟ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋದು ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ ಅಂದರೆ, ನಾವು 22 ಬಾವಿಗಳ ತೀರ್ಥ ಸ್ನಾನ ಎಲ್ಲ ಮುಗಿಸ್ಕೊಂಡು ಒದ್ದೆ ಬಟ್ಟೆಯಲ್ಲೇ ಬಂದ್ವಿ. ಸೊ ಹೇಗಿದ್ರು ನಾವು ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಂದಿದ್ವಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ, ಒಂದು ರೂಮ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಮತ್ತು ನಮ್ಮ ಒದ್ದೆ ಬಟ್ಟೆಗಳನ್ನೆಲ್ಲ, ಅಂದರೆ ನಾವು 300 ರೂಪಾಯಿ ಕೊಟ್ಟು ರೂಮ್ ಮಾಡಲಿಲ್ಲ. ಸೊ ಆಮೇಲೆ ಸುತ್ತಮುತ್ತ ಎಲ್ಲ ಹುಡ್ಕಾಡಿದ ಮೇಲೆ ಅಲ್ಲೇ ಫ್ರೀಯಾಗಿ ರೂಮ್ ಇತ್ತು. ಸೊ ಅಲ್ಲಿ ನಾವು ಚೇಂಜ್ ಮಾಡ್ಕೊಂಡ್ವಿ. ಚೇಂಜ್ ಮಾಡ್ಕೊಂಡು ಆದಮೇಲೆ ನಾವು ಒದ್ದೆ ಬಟ್ಟೆಗಳನ್ನೆಲ್ಲ ಅಲ್ಲಿ ಇಡೋಂಗಿಲ್ಲ ಅಂತ ಹೇಳಿದರು ಆ ರೂಮಲ್ಲಿ. ಸೊ ಹಾಗಾಗಿ ಲಾಕರ್ ರೂಮ್ ಇದೆ ಅಂತ ಹೇಳಿದರು. ಅಲ್ಲೋಗಿ ನಾವು ಒಂದು ಲಾಕರ್ ಇದು ತೊಗೊಂಡು, ಅಂದರೆ ಬಾಕ್ಸ್ ಟೈಪ್ ಮಾಡಿರ್ತಾರೆ, ಒಂದು ಲಾಕರ್ ಇದನ್ನು ತೊಗೊಂಡು ನಮ್ಮ ಫೋನು ಬಟ್ಟೆಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ದೇವ್ರ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ನಾನು ಫಸ್ಟ್ ಟೈಮ್ ರಾಮೇಶ್ವರಂ ಬಂದಾಗ ದೇವ್ರ ದರ್ಶನ ಮಾಡೋಕ್ಕೆ ತುಂಬ ರಶ್ ಇತ್ತು. ಬಟ್ ಈ ವರ್ಷ ನಾನು ಇಷ್ಟು ಈಸಿಯಾಗಿ ದೇವ್ರ ದರ್ಶನ ಮಾಡ್ತೀವಿ ಅಂತ ಅಂದ್ಕೊಳ್ಳೇ ಇಲ್ಲ. ಅಷ್ಟೊಂದು ಫ್ರೀಯಾಗಿ ನಾರ್ಮಲಾಗಿ ದೇವ್ರ ದರ್ಶನಕ್ಕೆ ಹೋಗ್ಬಿಟ್ಟು ಬರ್ತೀವಲ್ವ, ಆ ರೀತಿ ಬೇಗನೆ ದೇವ್ರ ದರ್ಶನ ಆಯಿತು. ತುಂಬ ಖುಷಿ ಆಯಿತು ನನಗಂತೂ. ಸೊ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ನನಗನ್ಸಿರುವಂಥ ಒಂದು ಆನೆಸ್ಟ್ ಆಗಿರುವಂಥ ವಿಷಯ ಏನು ಅಂತ ಅಂದರೆ, ರಾಮೇಶ್ವರಂ ದೇವಸ್ಥಾನದ ಸುತ್ತಮುತ್ತ ಸಮುದ್ರನೇ ಇರೋದ್ರಿಂದ ಸಮುದ್ರದ ನೀರು ಉಪ್ಪಾಗಿರುತ್ತೆ ಅಲ್ವಾ. 22 ಬಾವಿ ತೀರ್ಥದ ನೀರು ಕೂಡ ಉಪ್ಪಾಗೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ರೀತಿ ಇರಲಿಲ್ಲ. ಒಂದೊಂದು ಬಾವಿ ನೀರು ಕೂಡ ಟೇಸ್ಟ್ ಬೇರೆ ಥರನೇ ಇತ್ತು. ಲಾಸ್ಟಲ್ಲಿ ಗಂಗಾ ಯಮುನಾ ಅಂತ ಬಾವಿ ನೀರನ್ನ ಹಾಕ್ತಾರೆ. ಅದರಲ್ಲಿ ಗಂಗಾದ ನೀರು ಉಪ್ಪಾಗಿತ್ತು, ಯಮುನಾ ನೀರು ಸ್ವೀಟ್ ಆಗಿತ್ತು. ಹಾಗೆ ಇನ್ನು ಉಳಿದಂಥ ಬಾವಿ ನೀರುಗಳು ಕೂಡ ಒಂದು ತುಂಬ ತಣ್ಣಗಿದ್ರೆ ಇನ್ನೊಂದು ಸ್ವಲ್ಪ ಬೆಚ್ಚಗಿರ್ತಿತ್ತು. ಈ ಬಿಸಿಲಲ್ಲಿ ಸ್ವಲ್ಪ ನೀರು ಕಾದ್ರೆ ಹಿಂಗಿರುತ್ತೆ, ಆ ರೀತಿ ಬೆಚ್ಚಗಿರ್ತಾ ಇತ್ತು. ನನಗನ್ಸಿರುವಂಥ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ದೈವಶಕ್ತಿ ಅನ್ನೋದು ಎಷ್ಟು ದೊಡ್ಡದು ಅಂತ. 22 ಬಾವಿ ತೀರ್ಥ ಸ್ನಾನ ಮಾಡಬೇಕಾದ್ರೆ ಜನರಲ್ ಆಗಿ ಎಲ್ಲರ ಜೊತೆನೂ ಹೋಗಿ ತೀರ್ಥ ಸ್ನಾನ ಮಾಡ್ತೀವಿ ಅನ್ನೋದಾದ್ರೆ 25 ರೂಪಾಯಿ ಟಿಕೆಟ್ ತಗೊಬೇಕು. ಇಲ್ಲ ನಾವು ಫ್ಯಾಮಿಲಿಯಾಗಿ 4-5 ಜನ ಬಂದಿದ್ದೀವಿ, ಸಪ್ರೇಟಾಗಿ ಒಂದೊಂದು ಬಕೆಟ್ ನೀರು ತಲೆ ಮೇಲೆ ಹಾಕಿಸ್ಕೊಬೇಕು ಅನ್ನೋದಾದ್ರೆ 250 ರೂಪಾಯಿ ಒಬ್ಬರಿಗೆ. ಸೊ ನಾವು ಒಬ್ಬರನ್ನ ಬುಕ್ ಮಾಡಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಬಾವಿಯಿಂದ ನೀರು ಸೇದಿ ಬಕೆಟ್ ಅಲ್ಲಿ ತಲೆ ಮೇಲೆ ಹಾಕುವಂತಾರೆ ಇರ್ತಾರೆ. ಬಕೆಟ್ ಅಂದ್ರೆ ತುಂಬಾ ದೊಡ್ಡ ಬಕೆಟ್ ಅಲ್ಲ, 1-2 ಲೀಟರ್ ಹಿಡಿಯುವಂತ ಚಿಕ್ಕ ಬಕೆಟ್. ಸೊ ಜನರ ಜೊತೆ ಹೋಗಿ ನೀರು ಹಾಕಿಸ್ಕೊಳ್ತೀವಿ ಅಂತ ಅಂದ್ರೆ ಒಂದು ಬಕೆಟ್ ಅಲ್ಲಿ ನೀರು ಸೇದ್ಬಿಟ್ಟು ಇವಾಗ 10-20 ಜನ ಇರ್ತಾರೆ. ಸೊ ಹಾಗೆ ಪ್ರೇಕ್ಷಣೆ ಮಾಡ್ತಾರೆ. ಅಲ್ಲಿ ಪ್ಲಾಸ್ಟಿಕ್ ಕ್ಯಾನ್ಗಳು ಮಾರ್ತಾ ಇರ್ತಾರೆ. ಸೊ ಒಂದು ಕ್ಯಾನ್ನ ಪರ್ಚೇಸ್ ಮಾಡ್ಕೊಂಡು 22 ಬಾವಿ ನೀರು ತೀರ್ಥನೂ ಕೂಡ ಮನೆಗೆ ತರಬಹುದು. ನಾವು ಮಧ್ಯಾಹ್ನ ಎಷ್ಟು ಗಂಟೆಗೆ ಹೋದ್ವಿ ಒಳಗಡೆ ದೇವಸ್ಥಾನಕ್ಕೆ? ನಾವು 4 ಗಂಟೆ ತನಕ ತೆಗಿಯೋದು. ನಾವು 3 ಗಂಟೆಗೆ ಸ್ಟಾರ್ಟ್ ಮಾಡಿ ಇಲ್ಲ 4 ಗಂಟೆ ಆಯ್ತು. ನಾವು 3:30 ಮೇಲೆ ಕಡಲು ಹೋಗಿ 4 ಗಂಟೆ 3:30ಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ 22 ಕೊಳದ ತೀರ್ಥದ ನೋಡಿ ನ್ಯಾಚುರಲ್ ನೋಡಿದೆ. ದೇವ್ರ ದರ್ಶನ ಅಂದ್ರೆ ಬೆಲ್ ಹೊಡಿದೆ. 22 ಬಾವಿ ನೀರನ್ನ ಹಾಕ್ತಾರೆ ಫಸ್ಟ್. ಆಮೇಲೆ
ಅಲ್ಲಿಂದ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ತಿರ್ಗಾ ಮಡಿ ಬಟ್ಟೆ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ದಂಥದ್ದು. ಸೊ ಹಾಗಾಗಿ ಇಷ್ಟೊಂದು ಟೈಮ್ ಆಯಿತು. ಮತ್ತು ಇನ್ನೊಂದಂದರೆ ನಮಗೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಅಷ್ಟು ರಶ್ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ತುಂಬ ರಶ್ ಇತ್ತಲ್ವಾ ದೇವ್ರ ನೋಡೋಕ್ಕೆ ಭಾಳ ಕ್ಯೂ ನಿಂತು. 4 ಗಂಟೆ 5 ಗಂಟೆಗೆ ಬಂದಿದ್ದು ಅವಾಗ ಎಲ್ಲ ಸ್ನಾನ ಮಾಡಿ ಬೆಳಗ್ಗೆ 5 ಗಂಟೆಗೆ ಬಂದಿದ್ವಿ ಅಲ್ವಾ, ಬೆಳಗಿನ ಜಾವ 5 ಗಂಟೆಲಿ ಕತ್ಲಾಯ್ತು. ಅವಾಗಲೇ ಅಷ್ಟು ಕ್ಯೂ ನಿಂತು ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಬಟ್ ಇವತ್ತು ಕಣ್ಣು ತುಂಬ ದೇವ್ರ ದರ್ಶನ ಆಯಿತು. ದೇವ್ರು ನೋಡ್ಕೊಂಡು ಬಂದ್ವಿ ಚೆನ್ನಾಗಿ. ಇಷ್ಟು ಮಕ್ಕಳಿಗೂ ದೇವ್ರು ತೋರಿಸ್ಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಟೈಮ್ ಹೋಗಿದ್ದಾಗ ಇವರಿಬ್ಬರು ಹುಟ್ಟಿರಲಿಲ್ಲ. ಸೊ ಇವಾಗ ಇವರಿಬ್ಬರನ್ನು ಕರ್ಕೊಂಡು ಬಂದು ದೇವ್ರು ತೋರಿಸ್ಕೊಂಡು ಬಂದ್ವಿ. ಹಾಗೆ ನೆಕ್ಸ್ಟು ನಾವು ಬಂದಿದ್ದ ಪ್ಲೇಸು ದೇವಸ್ಥಾನದ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲೇ ಬೋಟಿಂಗ್ ಇಟ್ಟಿದ್ರು. ಸೊ ಇದು ಸಮುದ್ರದಲ್ಲಿ 5 ಕಿಲೋಮೀಟ್ರು ಈ ಬೋಟಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ. ಚೆನ್ನಾಗಿತ್ತು, ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇನ್ನೊಂದು 5 ನಿಮಿಷ ಲೇಟ್ ಮಾಡಿದ್ವಿ ಅಂತಂದರೆ 1 ಅವರ್ ಕಾಯಬೇಕಾಗಿತ್ತು. ಸೊ ಯಾಕಂದರೆ ಫುಲ್ ಅಲ್ಲಿರುವಂಥ ಸೀಟೆಲ್ಲ ಫುಲ್ ಆದಮೇಲೆ ಅವ್ರು ಹೋಗ್ತಾರೆ. ಮತ್ತು ಇನ್ನಲ್ಲೆಲ್ಲ ಹೋಗಿ ಬರೋವಷ್ಟರಲ್ಲಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಬೇಕು. ಹಾಗೆ ಈ ಬೋಟಿಂಗಲ್ಲಿ ಹೋಗೋಕ್ಕೆ ಒಬ್ಬರಿಗೆ 100 ರೂಪಾಯಿ ತೊಗೊತಾರೆ, 100 ರುಪೀಸ್ ತೊಗೊತಾರೆ. ಸೊ ನಮಗೆ ಒಂಥರ ಇದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾವು ಕನ್ಯಾಕುಮಾರಿಗೆ ಹೋಗಿದ್ದಾಗ ಈ ರೀತಿ ಬೋಟಿಂಗ್ ಹೋಗಿದ್ದಂಥದ್ದು. ಅಂದರೆ ತುಂಬ ವರ್ಷ ಆಗಿತ್ತು ಅದು. ಕನ್ಯಾಕುಮಾರಿಗೆ ಹೋಗಿ ಒಂದು 7-8 ಇಯರ್ಸ್ ಆದಮೇಲೆ ತಿರ್ಗಾ ನಾವು ಬೋಟಿಂಗಲ್ಲಿ ಹೋಗ್ತಾ ಇರುವಂಥದ್ದು. ಚೆನ್ನಾಗಿತ್ತು, ಇದೊಂಥರ ಎಕ್ಸ್ಪೀರಿಯೆನ್ಸು. ಮಕ್ಕಳು ತುಂಬ ಎಂಜಾಯ್ ಮಾಡಿದರು. ಹಾಗೆ ರಿಯಲ್ ವಾಯ್ಸ್ನ ನಾನು ಮ್ಯೂಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಹಾಗೆ ನೋಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಸೊ ಹಾಗೆ ಈ ಬೋಟಲ್ಲಿ ಕೂತ್ಕೊಂಡು ದೇವಸ್ಥಾನ ಸುತ್ತಮುತ್ತ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಗೋಪುರ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಅಗ್ನಿತೀರ್ಥ ಸ್ನಾನ ಮಾಡಿದ್ವಲ್ಲ, ಸೊ ಅದೆಲ್ಲ ನೋಡಬಹುದು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಸಮುದ್ರದಲ್ಲಿ 5 ಕಿಲೋಮೀಟ್ರ್ ಈ ಬೋಟಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ.
ಹಾಗೆ ರಾಮೇಶ್ವರಂ ದೇವಸ್ಥಾನ ದರ್ಶನ ವ್ಲಾಗ್ ಇದಾಗಿತ್ತು. ಸೊ ನಾನು ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ಧನುಷ್ಕೋಟಿಗೆ ಹೋಗಿರುವಂಥ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.